ಸರ್, ಈ ಸಿನಿಮಾದ ವಿಚಾರವಾಗಿ ಮಾತಾಡೋದಾದ್ರೆ ಸಿನಿಮಾದ ಮ್ಯೂಸಿಕ್ ಬಗ್ಗೆ, ಯಾಕಂದ್ರೆ ಲಾಸ್ಟ್ ಟೈಮ್ ಕಾಂತಾರ ಸಿನಿಮಾ ರಿಲೀಸ್ ಆದ್ಮೇಲೆ ಆ ಮ್ಯೂಸಿಕ್ ಒಂದಿಷ್ಟು ನ್ಯೂಸ್ ಆಗಿತ್ತು, ಒಂದಿಷ್ಟು ಕೇಸ್ ಆಗಿತ್ತು. ಈ ಸಲದ ಮ್ಯೂಸಿಕ್ ಈ ಸಲ ಮ್ಯೂಸಿಕ್ ಬಗ್ಗೆ ಎಷ್ಟು ಗಮನ ಹರಿಸಿದ್ದೀರಾ? ಯಾಕಂದ್ರೆ ಮತ್ತೊಮ್ಮೆ ಕಾಂಟ್ರವರ್ಸಿ ಅಯ್ಯೋ, ಈ ಸಲ ಮ್ಯೂಸಿಕ್ ಬಗ್ಗೆ ಗಮನ, ನಮ್ಮ ಪರಿಸ್ಥಿತಿ ಕೇಳ್ಬಿಡಿ ನೀವು. ಫುಲ್ ನಮ್ದು ರಕ್ತ, ನಿದ್ರೆ, ಬೆವರು ಎಲ್ಲ ಹಿಡಿದೀವಿ ಅದಕ್ಕೆ ಮ್ಯೂಸಿಕ್ಗೆ. ಬಟ್ ಮ್ಯೂಸಿಕ್ ಅಲ್ಟಿಮೇಟ್ಲಿ ಚೆನ್ನಾಗಿ ಬಂದಿದೆ. ತುಂಬ ಕೆಲಸ ಮಾಡಿದ್ದೀವಿ ಅದಕ್ಕೆ. ಹಗಲು ರಾತ್ರಿ ನಿದ್ದೆ ಬಿಟ್ಟು ಅಜನೀಶ್ ಲೋಕನಾಥ್ ಅವ್ರ ನಿದ್ದೆ ಬಿಡಿಸಿ ಅವ್ರನ್ನ ಕಾದು ಕೂತು ಎಲ್ಲ ಮಾಡಿ, ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಈ ವರ್ಲ್ಡಲ್ಲಿ ಅಜನೀಶ್ ಲೋಕನಾಥ್ ಅವರಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್ದು ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್. ಜೋಕ್ಸ್ ಅಪಾರ್ಟ್, ನಿಮಗೆ ಮೈಮ್ ರಾಮದಾಸ್ ಅವರು ನಮಗೆ ಜನಪದಕ್ಕೆ ಕಂಪ್ಲೀಟ್ಲಿ ಅವರು ಕೋಆರ್ಡಿನೇಟ್ ಮಾಡ್ತಾ ಇದ್ದಂಥದ್ದು, ಅವರದ್ದು ಒಂದಷ್ಟು ಗೈಡೆನ್ಸ್ ಇತ್ತು ನಮಗೆ. ಸೊ ನಾವು ಇಡೀ ಮಂಗಳೂರಿನ, ಇಡೀ ನಮ್ಮ ದಕ್ಷಿಣ ಕನ್ನಡದಲ್ಲಿರುವಂಥ ಎಲ್ಲ ಆ ಒಂದು ಕೆಲವೊಂದು ಸಮುದಾಯದಲ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳನ್ನು ನುಡಿಸುವಂಥವರು, ದುಡಿ ಆಗ್ಬೋದು, ತೆಂಬರೆ ಆಗ್ಬೋದು, ಉಡನ್ ಇನ್ಸ್ಟ್ರೂಮೆಂಟ್ಸ್ಗಳಾಗ್ಬೋದು, ಎಷ್ಟೊಂದು ಇನ್ಸ್ಟ್ರೂಮೆಂಟ್ಗಳನ್ನು ತಂದು ಕುಂದಾಪುರದಲ್ಲಿ ಸಾಧಾರಣ 4-5 ದಿನ ಅಷ್ಟು ರೆಕಾರ್ಡ್ ಮಾಡಿ ಅದನ್ನು ಎಲ್ಲ ಜನಪದ ಕಲಾವಿದರುಗಳನ್ನು ಕರೆಸಿ, ಸೊ ಅದನ್ನು ವಿಚಾರಗಳನ್ನು ಇಟ್ಟುಕೊಂಡು ನಾವು ಅದನ್ನು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಯೂಸ್ ಮಾಡೋವಂಥದ್ದು, ಹಾಡುಗಳಲ್ಲಿ ಯೂಸ್ ಮಾಡೋವಂಥದ್ದು ಮಾಡಿದ್ದೀವಿ. ಬ್ರಹ್ಮಕಲಶ ಅಂತ ಒಂದು ಹಾಡನ್ನ ಬಿಟ್ಟಿದ್ದೀವಿ. ಅದರ ವಿಜುವಲ್ಸ್ ನಮ್ಮ ಭೂಷಣ್ ಮಾಸ್ಟ್ರು ಅದನ್ನು ಕೊರಿಯೋಗ್ರಾಫ್ ಮಾಡಿದ್ದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅದು. ಸೊ ಹ್ಯಾಪಿ, ನಾವೆಲ್ಲ ಅದನ್ನು ನೋಡಿದಾಗೆಲ್ಲ ಎಲ್ಲರೂ ಖುಷಿ ಆಯ್ತು. ಕಾಂತಾರ ರಿಲೀಸ್ ಆದಾಗ ರಾಜ್ ಬಿ ಶೆಟ್ಟಿ ಅವರ ಕಾಂಟ್ರಿಬ್ಯೂಷನ್ ಕೂಡ ಇತ್ತು. ಅದೊಂದು ದೈವದ್ದು ಭೂತಕೋಲ ಏನಿತ್ತು, ಅದಕ್ಕೆ ಅವರದ್ದು ಒಂದು ಚಿಕ್ಕ ಬಿಟ್ಟು ಅವಾಗ ಬಿಟ್ಟಿದ್ರಿ. ಈ ಸಲ ರಾಜ್ ಬಿ ಶೆಟ್ಟಿ ಅವರನ್ನ ನಿಮ್ಮ ತಂಡಕ್ಕೆ ಸೇರಿಸ್ಕೊಂಡಿಲ್ವಾ ಅಂತ? ಈ ಸೇರಿಸ್ಕೊಳ್ಳೋದಕ್ಕೆ ಏನು ಸ್ಕೂಲ್ ಮಕ್ಕಳಲ್ವಲ್ಲ. ಆದರೆ ಲಾಸ್ಟ್ ಟೈಮ್ ನಾವು ಕಂಪ್ಲೀಟ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ. ಅವಾಗ ಕೋಲ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ 50-60 kg ವೆಯ್ಟ್ ಇರುತ್ತೆ ಎಲ್ಲ, ಇಡೀ ಇದು ಅದನ್ನು ಹಾಕ್ಕೊಂಡು ಇಡೀ ರಾತ್ರಿ ಇದು ಮಾಡಬೇಕು. ಹೋಗಿ ಮಾನಿಟ್ರಲ್ಲಿ ನೋಡೋಕ್ಕಾಗಲ್ಲ. ಒಂದು ಕಡೆಗೆ ಆರಾಮಾಗಿ ಇರ್ಬೇಕು. ನಾನು ಅದು ಮಾಡ್ತೀನಿ, ಬಂದು ಕೂತ್ಕೋತೀನಿ ನಾನು ಅನ್ನೋ ಥರದಲ್ಲಿ. ಅವಾಗ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಗುರು ಸಜೆಸ್ಟ್ ಮಾಡಿದ್ರು. ರಾಜು ತುಂಬ ಚಿಕ್ಕ ವಯಸ್ಸಿಂದ ಅವರು ಸ್ಟೇಜಲ್ಲೆಲ್ಲ ಹಾಕ್ತಾಯಿದ್ರು ದೈವದ್ದು ತುಂಬ ಎಲ್ಲ ಗೊತ್ತು ಅವ್ರಿಗೆ. ಅವರು ಬಂದರೆ ಅಟ್ಲೀಸ್ಟ್ ಶೂಟಿಂಗ್ ಟೈಮಲ್ಲಿ ಬಂದರೆ ಏನೋ ಹೆಲ್ಪ್ ಆಗುತ್ತೆ ನೋಡಿ ಅಂತ. ಸೊ ಅದಾದಮೇಲೆ ನಾವು ರಾಜ್ ಶೆಟ್ರನ್ನ ಕರೆಸಿ ಈ ಥರ ಇದೆ, ನಮ್ಮ ಶೂಟ್ ಟೈಮಲ್ಲಿ ನೀವು ಒಂಚೂರು ಇದ್ದರೆ ಹೆಲ್ಪ್ ಆಗುತ್ತೆ ಅನ್ನೋ ಥರದಲ್ಲಿ ಬಂದು ಶೂಟ್ ಆಗ್ಬೇಕಾದ್ರೆ ಇದ್ದರು. ಒಂದಷ್ಟು ಅವ್ರದ್ದು ಐಡಿಯಾಸ್ ಇತ್ತು. ಅರವಿಂದು ಅವ್ರದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಅದು. ಸೊ ಅರವಿಂದ್ ಅವರು ಪ್ರತಿ ಸಲ ಒಂದೊಂದು ಇದಕ್ಕೆ ಈ ಥರ ಒಂದು ಶಾರ್ಟ್ ಹೋಗ್ತೀನಿ ನೋಡಿ ಅಂತ ಅಂದ್ಕೊಂಡು ಅವಾಗ ಅವ್ರು ಎಕ್ಸೈಟ್ ಆಗ್ತಾಯಿದ್ರು ಸಿಕ್ಕಾಪಟ್ಟೆ. ಸೊ ಅವರು 4-5 ದಿವಸ ಅಲ್ಲಿ ಇದ್ದಿದ್ದರಿಂದ ನನಗೂ ಕೂಡ ಅದು ಭಾಳ ಹೆಲ್ಪ್ ಆಯ್ತು. ಹಾಗಾಗಿ ಅವ್ರಿಗೆ ಕೊರಿಯೋಗ್ರಾಫರ್ ಕ್ರೆಡಿಟ್ ಕೊಟ್ವಿ ಅವ್ರಿಗೆ. ಸರ್, ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ, ಗಾಂಧಿ ಜಯಂತಿ, ಬ್ಯಾಕ್ ಟು ಬ್ಯಾಕ್ ರಜೆಗಳು ಕೂಡ ಇದೆ. ಎಷ್ಟು ಖುಷಿ ಆಗಿದ್ದೀರಾ? ಜೊತೆಗೆ ಸಿನಿಮಾ ನೋಡುವಂಥ ಪ್ರೇಕ್ಷಕರಿಗೆ ಏನು ಪ್ರಾಮಿಸ್ ಮಾಡ್ತೀರಾ? ಟ್ರೈಲರ್ ಏನು ನೋಡಿದ್ದೀರಾ, ಅದಕ್ಕಿಂತ ಹೆಚ್ಚು ಇನ್ನೂ ಸಿಗ್ಬೋದು ನಿಮಗೆ. ಹಾಡೇನು ಕೇಳಿದ್ದೀರಾ, ಅದಕ್ಕಿಂತ ಹೆಚ್ಚು ಇನ್ನೂ ಸಿಗ್ಬೋದು. ಸೊ ಥಿಯೇಟ್ರಿಗೆ ಬನ್ನಿ, ನಾಳೆ ಸಿಗೋಣ. ನಾಳೆ ನೀವು ನೋಡ್ತೀರಲ್ಲ, ನಾಳೆ ಅಂದರೆ ನಾನು ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ಚಂದ, ಅವ್ರು ಹೇಳಿ ಅಂತ ಕಾಯ್ತಾ ಇದ್ದೀನಿ ನಾನು. ರುಕ್ಮಿಣಿ ಅವರೇ, ನಿಮ್ಮ ಸಿನಿಮಾ ನಿಮ್ಮನ್ನ ಬೇರೆ ತರ ಪ್ರೇಕ್ಷಕರು ಈ ಸಲ ನೋಡ್ತಾ ಇದ್ದಾರೆ ಸಿನಿಮಾದಲ್ಲಿ. ಎಷ್ಟು ಖುಷಿ ಆಗಿದ್ದೀರಾ? ನೀವು ಹೆಂಗೆ ನಿಮ್ಮ ಫ್ಯಾನ್ಸ್ ಅನ್ನ ಇನ್ವೈಟ್ ಮಾಡ್ತೀರಾ ಅಂತ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂದರೆ ಆಗಲೇ ನಮ್ಮ ಪ್ರಮೋಷನಲ್ ಮೆಟೀರಿಯಲ್ ನೋಡಿಬಿಟ್ಟು ಜನ ತುಂಬ ಅಪ್ರಿಸಿಯೇಷನ್ ಕೊಡ್ತಾ ಇದ್ದಾರೆ. ಆಗಲೇ ತುಂಬ ಪ್ರೋತ್ಸಾಹ ಕೊಡ್ತಿದ್ದಾರೆ. ನಾನು ಇನ್ನೂ ಕ್ಯಾರೆಕ್ಟರ್ಸ್ ಎಕ್ಸ್ಪ್ಲೋರ್ ಮಾಡಿದಾಗ ಆ ಪ್ರೀತಿ ಸಿಕ್ಕಿದಾಗ ತುಂಬ ಖುಷಿ ಆಗುತ್ತೆ. ಸೊ ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ ಚಿತ್ರಮಂದಿರದಲ್ಲಿ. ಐ ಆಮ್ ಶೋರ್ ನಿಮ್ಗೆ ಇಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸಿನಿಮಾ ದೊಡ್ಡ ಮಟ್ಟಿಗೆ ಹಿಟ್ ಆಗಲಿ. ಇವತ್ತು ಕಾಂತಾರ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀರಾ. ನಾಳೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಒಳ್ಳೇದಾಗ್ಲಿ, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಮತ್ತೊಮ್ಮೆ ಕೂತ್ಕೊಂಡು ಮಾತಾಡುವಂಗಾಗ್ಲಿ. ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಕಾಂತಾರ ಪ್ರೀಕ್ವೆಲ್ ವಿಶ್ವದಾದ್ಯಂತ ರಿಲೀಸ್ ಆಗಕ್ಕೆ ಎಲ್ಲಾ ತಯಾರಿಗಳನ್ನ ನಡೆಸಿದೆ. ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ಎಲ್ರಿಗೂ ಸಾಲು ರಜೆಗಳಿರುತ್ತೆ. ಕಾಂತಾರ ಸಿನಿಮಾವನ್ನ ಎಂಜಾಯ್ ಮಾಡಬಹುದು. ಪ್ರತಿಯೊಬ್ಬರಿಗೂ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡಿ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.